ಅಲ್ಲ ಸರ್, ಈಗ ಅವ್ರ ಮಗನ್ನ ಎಲೆಕ್ಷನ್ಗೆ ನಿಲ್ಲಿಸಿದ್ದಾರೆ, ಅವ್ರ ಆಶೀರ್ವಾದ ಮಾಡಲಿ ನನಗಂತೀರಲ್ಲ ನೀವು. ಸರ್ ಖಂಡಿತವಾಗಿ ನನಗೆ ಮಾಡ್ತಾರೆ ಸರ್. ನಾನು ಗೆದ್ದೋದ್ರೆ ನನಗೆಲ್ಲ, ನಾನು ಕಾಂಗ್ರೆಸ್ನಲ್ಲಿ ಅಲ್ಲ ಹೋಗೋದು, ಇನ್ನೊಂದು ಪಕ್ಷದಲ್ಲಿ ನಾನೇ ಹೋಗ್ಬೇಕು ಅಲ್ಲಿ. ಈಗ ನೀವು ನಿರಂತರವಾಗಿ ಶಾಮನೂರು ಅಂದರೆ ಶಾಮನೂರು ಶಿವಶಂಕರಪ್ಪನವ್ರ ಜೊತೆಗಿದ್ದವರು, ದಣೇರು ಅಂದ್ಕೊಂಡಿದ್ದವರು, ಅವ್ರ ಮೊಮ್ಮಗ ಎಲೆಕ್ಷನ್ಗೆ ನಿಂತಿರುವಾಗ ನೀವು ಬಂಡಾಯ ಅಂತಿದ್ದೀರಿ. ಈಗ ಸರ್ ಈಗ ವಯಸ್ಸಿನ ತಕ್ಕಕ್ಕೆ ಬಂದರೆ ಖಂಡಿತವಾಗೂ ನಾವೆಲ್ಲ ಹೋದ ಸತಿ 2 ತಿಂಗಳ ಕೆಳಗೆ ಹೇಳಿದೆ, ನಮ್ಗೆ ಏನು ಅಭ್ಯಂತರ ಇಲ್ಲ, ವಯಸ್ಸಿಗೆ ಬಂದರೆ ನಾವೇ ಎಲ್ಲ ಬಯಲಿಗೆ ಬಂದು ನಾವು ಅವ್ರಿಗೆ ದುಡಿತೀವಿ, ಅವರಿಗೆ ಎಲ್ಲ ಗೆಲ್ಲಿಸ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದೆ. ಓಕೆ, 2 ವರ್ಷ ಕಾಲನೂ ಅವರಿಗೆ ಶಾಂತಿ ಇಲ್ಲ, ನಮ್ಮ ಮೈನಾರಿಟಿಗೆ ಗುರುತಿಸಿಲ್ಲ ಅಂತ ಹೇಳಿ ಅಂದ ನಿಟ್ಟಿನಲ್ಲಿ ನಾನೆಲ್ಲ ಬಿ ಫಾರಮ್ ನನಗೆ ಸಿಗಲಿಲ್ಲ ಕಾರಣಕ್ಕೆ ನಾನೆಲ್ಲ ಬಂಡೆ ಹಾಕಿದ್ದೇನೆ ಸರ್. ಈಗ ಯಾರು ನಿಮಗೆ ಟಿಕೆಟ್ ಕೊಡ್ತೀವಿ, ನೀವು ಬಿ ಫಾರ್ಮ್ ಆಮೇಲೆ ಕೊಡ್ತೀವಿ, ನಾಮಿನೇಷನ್ ಫೈಲ್ ಮಾಡ್ರಿ ಅಂತ ಹೇಳಿದವ್ರು ಯಾರು ನಿಮಗೆ? ಸರ್ ಈಗ ನಮ್ಮ ಕೆ ಸಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, KPCC ಅವರು, ಒತ್ತವರಿಗಳು ಎಲ್ಲರೂ ಎಲ್ಲ ನನಗೆ ಆಶ್ವಾಸನೆ ಕೊಟ್ಟಿದ್ರು ಸರ್. ಅದರಲ್ಲಿ ಅಬ್ದುಲ್ ಜಬ್ಬಾರ್ದು ಪಾತ್ರ ಇತ್ತು ಸರ್. ಆತನು ಅಲ್ಲ ಕ್ಯಾಂಡಿಡೇಟು ಅಂಥೇಳಿ ಅವನು ಘೋಷಣೆ ಅಲ್ಲಿ ಲೀಡ್ರು ಲೆವೆಲ್ನಾಗ ಮಾತಾಡ್ತಾ ಇದ್ದ. ಆವಾಗ ಕೆಲವು ಜನ ಹೇಳಿದರು, ಅವ ಅಧಿಕಾರ ಐತೆ ಜಬ್ಬಾರಿಗೆ, ಓಕೆ, ಯಾವುದು ಇಲ್ಲಿ ತನಕ ಹಳಬ್ರು ನಿಮಗೆ ಸಿಕ್ಕಿಲ್ಲ, ನೀವು ಕೇಳ್ತಾ ಇರೋದು ಸತ್ಯ ಇದೆ, ನಿಮ್ದ್ರಲ್ಲಿ ಏನೂ ಇಲ್ಲ, ನಿಮಗೆ ಕೊಡ್ಬೋದು ಅಂತಕ್ಕದ್ದು ನನಗೆ ಆಶ್ವಾಸನೆ ಕೊಟ್ಟಿದ್ರು ಸರ್. ಆ ನಿಟ್ಟಿನಲ್ಲಿ ನಾನು ಕೆಲಸ ಮಾಡಿದೆ ಸರ್. ಈಗ ಶಾಮನೂರು ಶಿವಶಂಕರಪ್ಪನವ್ರು ಯಾವತ್ತಾರು ಮಾತಿಗೆ ಬಂದಾಗಾದರೂ ಹೇಳಿದ್ರಾ ನನ್ನ ನಂತರ ನೀವು ನಿಮಗೆ ಟಿಕೆಟ್ ಕೊಡ್ತೀವಿ, ಅಲ್ಪಸಂಖ್ಯಾತರೊಬ್ಬರು ನಿಲ್ಲಿಸ್ತೀವಿ, ಏನಾರು ಹೇಳಿದ್ರಾ? ಇಲ್ಲ ಸರ್, ಇಲ್ಲ ಸರ್, ಹೇಳಿಲ್ಲ. ಆ ಥರದ್ದು ಏನು ಇಲ್ಲ. ಹೇಳಿಲ್ಲ. ಆಯ್ತು, SS ಮಲ್ಲಿಕಾರ್ಜುನ್ ಅವರು ಅದೊಂದು ಕ್ಲಾರಿಟಿ ನೋಡ್ರಿ, ಹಂಗೇನು ಮಾತೇನು ಕೊಟ್ಟಿರಲಿಲ್ಲ. ನಾವು ನಮ್ಮ ಹಿರಿಯ ಶಾಮನೂರು ಶಿವಶಂಕರಪ್ಪರು ಒಂದು ತಂದೆ ಮಗನ ಸರಿಸಮ ನಾವು ನಡ್ಕೊಂತಿದ್ವಿ ಸರ್. ಅವ್ರ ಮಾತು ನಾವು ಯಾವಾಗಲೂ ಉಲ್ಲಂಘನೆ ಮಾಡಿಲ್ಲ ಸರ್. ನಮ್ಮ SS ಮಲ್ಲಿಕಾರ್ಜುನ್ ಮಾತು ನಾವು ಯಾವಾಗಲೂ ಉಲ್ಲಂಘನೆ ಮಾಡಿಲ್ಲ ಸರ್. ನಾವು ಅವ್ರ ಮಾತಿನ ಪ್ರಕಾರ ನಾವೆಲ್ಲ ಊರಲ್ಲಿ ನಡ್ಕೊಂಡು ಹೋಗಿದ್ದೀವಿ, ಜನಗಳಿಗೆ ಶಾಂತವಾದ ಹೇಳಿದ್ದೀವಿ. ಯಾಕೆ ಭಾಳ ನನಗೆ ನೋವು ಕೊಟ್ಟು ಕಡೆ ಕಾಣಿಸಿದ್ರು ಸರ್, ಅದಕ್ಕೆ ನಾನು ಎಲ್ಲ ಬಂಡಾಯ ಅಭ್ಯರ್ಥಿ ಹಾಕಿದ್ದೇನೆ ಸರ್. ಕೂತ್ ಮಾತಾಡ್ರಿ.